ಮಾಧುಸ್ವಾಮಿ ಅವರು ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ಬಿಡ್ತು. ಇದು ಕಾಂಗ್ರೆಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ ಒಂದು ಅಸ್ತ್ರವಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಚಿವರುಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಮಾಧುಸ್ವಾಮಿ ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಏನ್ ಮಾತನಾಡಿದ್ದಾರೆ ಕೇಳ್ಕೊಂಬರೋಣ. ಹೌದು ಸರ್, ನಮಸ್ತೆ. ನಾವು ಭಾಸ್ಕರ್ ಅಂತ ಸೋಷಿಯಲ್ ವರ್ಕರ್ ಚನ್ನಪಟ್ಟಣದಿಂದ ಸರ್. ಸರ್, ಇದು VSSN ಬ್ಯಾಂಕಲ್ಲಿ 50,000 ಸಾಲ ತಗೊಂಡಿರ್ತಾರೆ ರೈತರು. ಅದಕ್ಕೆ ಕಟ್ಟಬೇಕಾದ್ರೆ ರಿನ್ಯೂವಲ್ಗೆ ಅಂದ್ಬಿಟ್ಟು 1,300 ರೂಪಾಯಿ ಬ್ಯಾಂಕ್ನವರೇ ಸಿಬ್ಬಂದಿಗಳೇ ತಗೊಂಡು ಅವರೇ ಫುಲ್ ದುಡ್ಡನ್ನ ಅಮೌಂಟ್ನ ಕಟ್ಕೊಂಡು ಆ 1,300 ರೂಪಾಯಿ ಬಡ್ಡಿಗೆ ಅಂತ ಇಟ್ಕೊಂತ ಇದ್ದಾರೆ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲೇ. ಏನಪ್ಪ ಮಾಡ್ಲಿ, ಇದೆಲ್ಲ ನನಗೆ ಗೊತ್ತು. ಹೌದು ಸರ್. ಎಲ್ಲಾ ಸನ್ಮಾನ್ಯ ಸೋಮಶೇಖರ್ ಗಮನಕ್ಕೆ ತಗೊಂಡೋಗಿದ್ದೀವಿ. ಹಾಂ ಸರ್. ಬಡ್ಡಿ ಹೊಡ್ಕೊಂಡ್ ತಿಂತಾವ್ರೆ, ಅಡಿಷನಲ್ ಶೇರ್ಸ್ ತಗೋತಾವ್ರೆ, ಅದ್ರೂ ಬಡ್ಡಿ ಕಟ್ಟಿಸ್ಕೊಂತಾವ್ರೆ ಅಂತ ಎಲ್ಲ. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವ್ರೇನೋ ಕ್ರಮ ಜರುಗಿಸ್ತಾರಲ್ಲ, ಏನ್ ಮಾಡೋಣ ನೋಡಿ ಸರ್, ಏನೋ ಒಂಥರ ರೈತರನ್ನ ಒಂಥರ ಮಂಗಗಳ ತರ ಮಾಡ್ಬಿಟ್ಟವ್ರು ಸರ್ ಇವರು ಬ್ಯಾಂಕ್ನವರು. ನಾನೇ ಕಟ್ಟಿದ್ದೀನಿ ನಮ್ಮ ಅಡಿಷನಲ್ ರೈತರಲ್ಲ. ಹಾಂ ಸರ್. ನನ್ನ ತೋಲೆ ತಗೊಂಡವ್ರಿ. ನೋಡಿ ಸರ್, ಇದೆಲ್ಲ ಒಂದ್ ರೀತಿ ಏನೋ ಒಂಥರ ಸರಿಯಾಗಿ ಕಾಣಿಸಲ್ಲ ಸರ್ ಇದು ನೋಡಕ್ ಅಲ್ವಾ. ಸರ್ಕಾರ ನಡೀತಾ ಇಲ್ಲ, ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಅಷ್ಟೇ. ಹಾಂ ಸರ್. ಸಲೀಸ್ ಸಾಕಿ 8 ತಿಂಗಳು ಅಂತ. ಹಾಂ ಸರ್. ಕಲ್ತಾ ಇದ್ದು ಕಣಪ್ಪ ಅಷ್ಟೇ ನಾವು. ಹೌದು ಸರ್, ನಮಸ್ತೆ. ನಾವು ಭಾಸ್ಕರ್ ಅಂತ ಸೋಷಿಯಲ್ ವರ್ಕರ್ ಚನ್ನಪಟ್ಟಣದಿಂದ ಸರ್. ಗಮನಿಸಿದ್ರಲ್ಲ ಇಲ್ಲಿ ಮಾಧುಸ್ವಾಮಿ ಅವರ ಹೇಳಿಕೆಯನ್ನ. ಕಾನೂನು ಸಚಿವರು ಮಾಧುಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಬಿಜೆಪಿಯನ್ನ, ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಸರ್ಕಾರ ನಡೀತಾ ಇಲ್ಲ, ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು ಮಾಧುಸ್ವಾಮಿ ಅವರು. ಇದು ವಿರೋಧ ಪಕ್ಷಗಳಿಗೆ ಯಾವ ರೀತಿಯಾಗಿ ಅಸ್ತ್ರ ಆಗಿದೆ, ಮತ್ತೆ ಸರ್ಕಾರ ಮತ್ತೆ ಬಿಜೆಪಿ ಪಕ್ಷಕ್ಕೆ ಯಾವ ರೀತಿಯಾಗಿ ಮುಜುಗರವನ್ನ ತಂದಿಟ್ಟಿದೆ ಅಂತ. ಪೃಥ್ವಿರಾಜ್ ಹಾರ್ನಳ್ಳಿ ಒಂದು ಸರ್ಕಾರ ಅಂತ ಹೇಳಿದ್ರೆ ಅಲ್ಲಿ ಮುಖ್ಯಮಂತ್ರಿ ನಂತರದ ಸ್ಥಾನ, ನಂತರದ ಪಿಲ್ಲರ್ ಅಂತ ಹೇಳಿದ್ರೆ ಅದು ಕಾನೂನು ಸಂಸದೀಯ ಸಚಿವರು. ಆಯ್ತಾ? ಜೊತೆಗೆ ವಿಪಕ್ಷಗಳ ಏಟಿಗೆ ತಿರುಗೇಟು ಕೊಡುವ ಮುಖಾಂತರ ವಿಧಾನಸಭೆ ಅಧಿವೇಶನಗಳಲ್ಲಿ ಸರ್ಕಾರವನ್ನ ಏನು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಸರ್ಕಾರದ ತಪ್ಪು ಒಪ್ಪುಗಳನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ವಿಪಕ್ಷಗಳಿಗೆ ಪ್ರತಿ ಹೇಟು ಕೊಡುವಂಥದ್ದು ಮತ್ತು ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರವನ್ನ ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದು ಪ್ರಮುಖವಾದ ಆದ್ಯ ಕರ್ತವ್ಯ ಇರತಕ್ಕಂಥದ್ದು ಕಾನೂನು ಸಚಿವರಿಗೆ. ಅಂತ ಕಾನೂನು ಸಚಿವರೇ ಈ ಸರ್ಕಾರದ ಭಾಗವಾಗಿ ಈ ಸರ್ಕಾರ ನಡೀತಿಲ್ಲ, ಈ ಸರ್ಕಾರ ಮ್ಯಾನೇಜ್ಮೆಂಟ್ ಸರ್ಕಾರ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಅವರ ಅಂತರಾಳದಿಂದ ಬಂದಿರತಕ್ಕಂಥ ಹೇಳಿಕೆ ಅಂತಲೇ ಹೇಳಲಾಗ್ತದೆ. ಅಂದ್ರೆ ಈ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವಾಗಿ ನಡೀತಾ ಇಲ್ಲ, ಆಡಳಿತಾತ್ಮಕವಾಗಿ ನಡೀತಾ ಇಲ್ಲ, ಕೇವಲ ಸರ್ಕಾರ 9 ತಿಂಗಳಷ್ಟಿಗೆ ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸ ನಡೀತಿದೆ ಅಂತ ಹೇಳಿ ಸರ್ಕಾರದ ಪ್ರಮುಖ ಭಾಗ ಆಗಿರ್ತಕ್ಕಂಥ ಕಾನೂನು ಸಚಿವ, ಹಿರಿಯರು, ಕಾನೂನು ಪಂಡಿತರು, ಸಂಸದೀಯ ಪಟುವು ಆಗಿರ್ತಕ್ಕಂಥ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸರ್ಕಾರ ಎಷ್ಟರ ಮಟ್ಟಿಗೆ ನಡೀತಿದೆ, ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ, ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಇದೆಯಾ ಅನ್ನೋ ಒಂದು ಪ್ರಶ್ನೆ ಒಡಮೂಡುತ್ತೆ. ಯಾಕಂತ ಹೇಳಿದ್ರೆ ಇದು ಒಬ್ಬ ಜನಸಾಮಾನ್ಯ ಮಾತಾಡಿರುವಂತದ್ದಲ್ಲ, ಒಬ್ಬ ಪಕ್ಷದ ವ್ಯಕ್ತಿ ಮಾತಾಡಿರುವಂತಲ್ಲ, ಸರ್ಕಾರದ ಭಾಗ ಆಗಿರ್ತಕ್ಕಂಥ ಕಾನೂನು ಸಚಿವರೇ ತಮ್ಮ ಅಂತರಾಳದ ಮಾತನ್ನ ಒಬ್ಬ ರೈತನ ಜೊತೆ ಮುಕ್ತವಾಗಿ ಮಾತುಕತೆಯಲ್ಲಿ ಸಂಭಾಷಣೆಯಲ್ಲಿ ಹಂಚಿಕೊಂಡಿರುವಂತದ್ದು ಪೃಥ್ವಿರಾಜ್. ಹಾಗಾಗಿ ಇದು ಸರ್ಕಾರದ ಕಾರ್ಯವೈಖರಿ, ಸರ್ಕಾರದ ರೂಪುರೇಷೆ. ಈ ರಾಜ್ಯವಾಳ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಏಬಲ್ ಇದ್ದಾರೆ, ಎಷ್ಟು ಸ್ಟೇಬಲ್ ಇದ್ದಾರೆ ಅನ್ನೋದನ್ನ ಸ್ವತಃ ಮಾಧುಸ್ವಾಮಿ ಅವರು ಜನರ ಮುಂದೆ ಬೆತ್ತಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಬೆತ್ತಲೆ ಮಾಡಿರುವಂತದ್ದು ಇದೀಗ ಸ್ವತಃ ಬಿಜೆಪಿ ಅಷ್ಟೇ ಅಲ್ಲ, ಸರ್ಕಾರದ ಅನೇಕ ಸಚಿವರಿಗೆ, ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮುಜುಗರ ಆಗಿರುವಂತದ್ದು, ಶೇಮ್ ಆಗಿರುವಂತದ್ದು. ಹಾಗಾಗಿ ಇದನ್ನು ಯಾವ ರೀತಿ ಡಿಪೆಂಡ್ ಮಾಡ್ಕೋಬೇಕಂತೇಳಿ ಕಳೆದ 2 ದಿನದಲ್ಲೂ ಕೂಡ ಇಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರು ತಿನ್ಕಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಎಸ್ ಟಿ ಸೋಮಶೇಖರ್ ಸೇರಿದಂತೆ, ಯಾಕಂತ ಹೇಳಿದ್ರೆ ಸಹಕಾರ ಇಲಾಖೆ VSSN ಬ್ಯಾಂಕ್ ಬಗ್ಗೆ ಏನು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಆ ಬ್ಯಾಂಕ್ ನ ಲಂಚ ಸರ್ಕಾರ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಅನ್ನೋದ್ರ ಜೊತೆಗೆ ಸಹಕಾರ ಸಚಿವ ಸೋಮಶೇಖರ್ ಅವರ ಹತ್ರನೂ ಕೂಡ ಬೊಟ್ಟು ಮಾಡಿ ತೋರಿಸಿದ್ರು ಇವ್ರು ಯಾವ ರೀತಿಯಾಗಿ ಇಲಾಖೆಯನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ. ಅವರದ್ದು ಅನ್ನುವಂತ ಒಂದು ಆಡಿಯೋ ನಿಜವೇ ಆಗಿದ್ದಾರೆ. ಸೋಮಶೇಖರ್ ಅವರ ಕಾರ್ಯನಿರ್ವಹಣೆನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ, ಒಪ್ಕೊಂಡ್ಬಿಟ್ಟಿದೀವಿ ನಾವು ಅನ್ನೋ ರೀತಿಯಲ್ಲಿ ಇದೆ ಆ ಹೇಳಿಕೆ.
ಮತ್ತು ಅವರ ಇಲಾಖೆ ಸಹಕಾರ ಇಲಾಖೆ ಕಾರ್ಯವೈಖರಿನಲ್ಲಿ ಬಿಚ್ಚಿಡ್ತಾರೆ. VSSN ಬ್ಯಾಂಕ್ ನಲ್ಲಿ ನೀವು ಲೋನ್ ಅನ್ನ ರಿನ್ಯೂ ಮಾಡ್ಕೊಳ್ಳಕ್ಕೆ ಲಂಚ ಕೊಡಬೇಕು 1,500 ಇಂದ 3,000 ಅಂತ ಒಬ್ಬ ರೈತ ಅಸಹಾಯಕತೆಯಿಂದ ಕಾನೂನು ಸಚಿವರಿಗೆ ಇದನ್ನು ಸರಿ ಮಾಡಿ ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ರಿನ್ಯೂವಲ್ ಮಾಡುವಾಗ ನಮ್ದು ಅದೇ ಕತೆ ಆಗಿದೆ ಅನ್ನೋ ಮುಖಾಂತರ ಸಹಕಾರ ಇಲಾಖೆಗೆ ಲಂಚವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಮಾತನ್ನ ಪರೋಕ್ಷವಾಗಿ ಒಪ್ಪಿಕೊಳ್ತಾರೆ. ಅದರ ಬೆನ್ನಲ್ಲೇ ಸಹಕಾರ ಸಚಿವರು ಗಮನಕ್ಕೆ ತಂದ್ರು ಕೂಡ ಇದು ಪ್ರಯೋಜನ ಆಗಿಲ್ಲ ಅನ್ನೋ ಮುಖಾಂತರ ಸಹಕಾರ ಇಲಾಖೆಯಲ್ಲಿ ಸಹಕಾರ ಅತಿದೊಡ್ಡ ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನು ಕೂಡ ಕಾನೂನು ಸಚಿವರು ಎಲ್ಲ ಒಂದ್ ಕಡೆ ತಮ್ಮ ಮಾತುಕತೆಯಲ್ಲಿ ಹೇಳ್ತಿರುವಂತದ್ದು. ಇದು ಒಂದು ಕಡೆ ಸರ್ಕಾರದ ಕಾರ್ಯವೈಖರಿನ ಇಡೀ ಸರ್ಕಾರದ ವ್ಯವಸ್ಥೆಯನ್ನ ಸರ್ಕಾರ ಯಾವ ರೀತಿ ನಡೀತಿದೆ ಅಂತ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಕಾನೂನು ಸಚಿವರು ಹೇಳಿದ್ರಿಂದ ಇದು ಗಂಭೀರವಾದ ಪ್ರಕರಣ, ಗಂಭೀರವಾದ ವಿಚಾರ. ಇದಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಸಚಿವರು ಹೊಣೆಗಾರಿಕೆ ಆಗಿರ್ತಾರೆ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇಲ್ಲೊಂದ್ ಕಡೆ ಈ ಮಾಧುಸ್ವಾಮಿ ಹೇಳಿಕೆ ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು JDS ಗೆ ಅತಿ ದೊಡ್ಡ ಅಸ್ತ್ರ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಇದು ಪ್ರತಿಧ್ವನಿಸಲಿದೆ, ರಾಜ್ಯದಲ್ಲೂ ಕೂಡ ಪ್ರತಿಧ್ವನಿಸಲಿದೆ, ರಾಜಕೀಯ ಎಲ್ಲ ರ್ಯಾಲಿಗಳು ಪ್ರತಿಧ್ವನಿಸಲಿದೆ. ನೋಡ್ತಾ ಇದ್ರೆ ನಾವು ಈ ಹಿಂದೆ ಜಸ್ಟ್ ಒಂದು ವಾರದ ಒಳಗಡೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನುವಂಥದ್ದನ್ನ ಗಮನಿಸಿದೀವಿ. ಸ್ಪೆಷಲಿ ಇಲ್ಲಿ ಅಮಿತ್ ಶಾ ಅವರು ಬಂದೋದ್ಮೇಲೆ ಬೊಮ್ಮಾಯಿ ಅವರನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿತ್ತು. ಅದಾದ್ಮೇಲೆ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಸುರೇಶ್ ಗೌಡ ಕೊಟ್ಟಂತ ಹೇಳಿಕೆಯನ್ನ ಪ್ರಸ್ತಾಪವನ್ನ ಮಾಡ್ತಾ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ನವರು. ಈಗ ಅದೇ ಭಾಗದ ಒಬ್ರು ಸಚಿವರು ಮಾತನಾಡಿರುವಂತ ವಿಚಾರ ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ಹೋಗಿ ಬಂದು ಈ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡುವಂತ ಕೆಲಸ ಅವರದ್ದೇ ಪಕ್ಷದವರು ಅಸ್ತ್ರ ಮಾಡಿಕೊಡ್ತಿದ್ದಾರೆ. ಖಂಡಿತವಾಗಿ ಈಗ ಮಾಧುಸ್ವಾಮಿ ಅವರು ಕೋಲ್ ಕೊಟ್ಟಿದ್ದಾರೆ, ವಿಪಕ್ಷಗಳಿಗೆ ಕೋಲ್ ಕೊಟ್ಟಿದ್ದಾರೆ, ರಾಜ್ಯ ಜನತೆಗೆ ಕೂಡ ಕೋಲ್ ಕೊಟ್ಟು ಈಗ ಒಡಿಸ್ಕೊಳ್ತಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಮಾಧುಸ್ವಾಮಿ ಅವರು ಹಿರಿಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಅನೇಕ ಅನುಭವ ಇರತಕ್ಕಂಥ ಸಂಸದೀಯ ಪಟು. ನಾನು ಅವರು ಸುಮ್ಮನೆ ಈ ರೀತಿ ಮಾತಾಡಿಲ್ಲ, ಅವರ ಅಂತರಾಳದ ಮಾತು ನೀವು ಆ ಸಂಭಾಷಣೆಯನ್ನು ಗಮನಿಸಿ ಅವರು ತುಂಬಾ ಸಹಜವಾಗಿ ಮಾತನಾಡ್ತಾರೆ. ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದನ್ನ ಮಾತನಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಸರ್ಕಾರ ನಡೀತಿರುವುದು ಎಲ್ಲೊಂದ್ ಕಡೆ ಸಚಿವರಿಗೂ ಕೂಡ ಇಷ್ಟ ಇಲ್ಲ, ಸಚಿವರು ಕೂಡ ಒಲ್ಲದ ಮನಸ್ಸಿನಲ್ಲೇ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಇದಕ್ಕೆ ಬಸವರಾಜ ಬೊಮ್ಮಾಯಿ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಪೃಥ್ವಿರಾಜ್ ಹಾರನಹಳ್ಳಿ JC ಮಾಧುಸ್ವಾಮಿ ಅವರ ಹೇಳಿಕೆ ಬಿಜೆಪಿ ಪಕ್ಷ ಹಾಗೂ ಸರ್ಕಾರದ ತಲ್ಲಣ ಉಂಟಾಗಿರುವಂತದ್ದು. ಸಚಿವ ST ಸೋಮಶೇಖರ್, ಸಚಿವ ಮುನಿರತ್ನ, ಸಚಿವ ಡಾಕ್ಟರ್ ಸುಧಾಕರ್ ಸೇರಿದಂತೆ ಅನೇಕ ಸಚಿವರು ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಒತ್ತಾಯ ಮಾಡುವಂತದ್ದು. ಸಚಿವ ಮಾಧುಸ್ವಾಮಿ ಮಾಧುಸ್ವಾಮಿ ಅವರಿಗೆ ನೇರ ನಿಷ್ಠೂರವಾದಿ ಅಂತಾನೆ ಕರೀತಾರೆ, ನೇರ ನಿಷ್ಠೂರವಾದಿ ಅಂತಾನೆ ಹೆಸರನ್ನ ಮಾಡಿರುವಂತದ್ದು ಮಾಧುಸ್ವಾಮಿ ಅವರು. ಇಲ್ಲಿ ಪ್ರಮುಖವಾಗಿ ಈ ಹೇಳಿಕೆ, ಈ ಒಂದು ಆಡಿಯೋ ವೈರಲ್ ಆದ ನಂತರ ಅವರದ್ದು ಅಲ್ಲ, ಯಾರೋ ಇದು ಬೇಕು ಅಂತ ಮಾಡಿದ್ದಾರೆ, ಮಿಮಿಕ್ರಿ ಮಾಡಿದ್ದಾರೆ ಅಂತನಾದ್ರೂ ಹೇಳ್ಕೊಳ್ಳಿಕ್ಕೆ, ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಇವನ್ ಅವ್ರದ್ದಾದ್ರೂ ಒಂದು ಪ್ರತಿಕ್ರಿಯೆ ಬರಬೇಕಾಗಿತ್ತು, ಅದು ಕೂಡ ಬಂದಿಲ್ಲ. ನೋಡೋಣ ಯಾವ ರೀತಿಯಾಗಿ ಸಮರ್ಥನೆ ಮಾಡುವಂತ ಕೆಲಸವನ್ನು ಮಾಡ್ಕೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.